ಗೆಳೆಯರೇ ನಮಸ್ಕಾರ. ರನ್ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಂತೇಶ್ ಬೀಳಗಿ ಸರ್ ಅಂತಾನೆ ಕರಿತೀನಿ. ಯಾಕೆ ಅಂತ ಹೇಳಿದರೆ ಆ ವ್ಯಕ್ತಿಯ ಮೇಲೆ, ಆ ವ್ಯಕ್ತಿತ್ವದ ಮೇಲೆ ನಮಗಿರುವಂಥ ಅಭಿಮಾನ ಯಾವತ್ತೂ ಕಡಿಮೆ ಆಗಲ್ಲ. ಯಾಕೆ ಅಂತ ಅಂದರೆ ಅವರಿಗೆ ರಿಚ್ ಪೀಪಲ್ಗಿಂತ ಬಡವರು ಅಂತ ಅಂದ್ರೇ ತುಂಬ ಇಷ್ಟ. ಅವರು DC ಆಗಿದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ರಿಚ್ ಪೀಪಲ್ ಅವರ ಬಳಿಗೆ DC ಆಫೀಸ್ಗೆಲ್ಲ ಹೋಗ್ತಾ ಇದ್ರು ಬೇರೆ ಬೇರೆ ಕಾರ್ಯನಿಮಿತ್ತ. ಆದರೆ ಅವ್ರಿಗೆ ಕಾಣಿಸ್ತಾ ಇದ್ದದ್ದು ಮಾತ್ರ ಬಾಗಿಲ ಹೊರಗಡೆ ನಿಂತ್ಕೊಂಡಿದ್ದಂಥ ಬಡ ಜನ. ಯಾಕೆ ಬಂದಿದ್ದಾರೆ, ಏನು ಸಮಸ್ಯೆ ಅವರದ್ದು ಅಂತ ಕೇಳ್ತಾ ಅವರು ಅವರ ಜೊತೆಗೆ ಒಬ್ಬನಾಗಿ ಬಿಡ್ತಾ ಇದ್ರು. ಅವರು ಸಮಸ್ಯೆಯನ್ನು ಆಲಿಸೋದಷ್ಟೇ ಅಲ್ಲ, ಅವರ ಜೊತೆಗೆ ನಿಂತ್ಕೊಂಡು ಆ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಳ್ತಾ ಇದ್ರು ಅಂತ ಒಬ್ಬ IAS ಅಧಿಕಾರಿ. ಇವತ್ತು ಬಡವರ ಪಾಲಿನ ದೇವರನ್ನು ನಾವು ಕಳ್ಕೊಂಡಿದ್ದೀವಿ. ಹಾಗಾದರೆ ಅವ್ರ ಬಗ್ಗೆ ನಾವೆಲ್ಲ ತಿಳ್ಕೊಂಡೇ ಇದ್ದೀವಿ, ಎಲ್ಲವೂ ನಮಗೆ ಗೊತ್ತಿದೆ ಅನ್ನೋಕ್ಕೂ ಆಗಲ್ಲ. ಯಾಕೆಂತ ಹೇಳಿದರೆ ಅವರ ಬಗ್ಗೆ ತಿಳಿಸೋದು ನಮ್ಮ ಕರ್ತವ್ಯ. ತಿಳಿಸುವಂಥ ಚಿಕ್ಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಅವರೊಬ್ಬ ಎಂಥ ವ್ಯಕ್ತಿತ್ವ ಇರುವಂಥ ಮನುಷ್ಯ, ಮತ್ತು ಅವರು ಯಾರು, ಯಾವ ರೀತಿಯಾಗಿ ಬೆಳೆದರು, ಅವರು ಎಲ್ಲಿ ಹುಟ್ಟಿದ್ರು, ಅವರ ಕುಟುಂಬದ ಹಿನ್ನೆಲೆ ಏನು, ಎಲ್ಲದರ ಬಗ್ಗೆ ಈ ಸಂದರ್ಭದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಗೆಳೆಯರೇ, IAS ಅಧಿಕಾರಿ, ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸರಳ ಹಾಗೂ ಸಜ್ಜನಿಕೆಯ ಅಧಿಕಾರಿ ಮಹಾಂತೇಶ್ ಬೀಳಗಿ ಸಾವು ರಾಜ್ಯವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಹೌದು, ಕುಟುಂಬಸ್ಥರ ಮದುವೆ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಕಲಬುರಗಿಯ ಜೇವರ್ಗಿ ಬಳಿ ಸಂಭವಿಸಿದ ಕಾರು ಅಪಘಾತದಲ್ಲಿ ಮಹಾಂತೇಶ್ ಬೀಳಗಿ ಮೃತಪಟ್ಟಿದ್ದಾರೆ. ಇವರ ಜೊತೆ 3 ಸಂಬಂಧಿಕರು ಕೂಡ ಮೃತಪಟ್ಟಿದ್ದಾರೆ. ಕಡು ಬಡತನದಲ್ಲಿ ಬೆಳೆದ ಮಹಾಂತೇಶ್ ಬೀಳಗಿ ಉನ್ನತ ಸ್ಥಾನಕ್ಕೇರಿದ ಮಾದರಿ ವ್ಯಕ್ತಿತ್ವ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ನವಿಪೇಟೆಯ ಮಹಾಂತೇಶ್ ಬೀಳಗಿ ಬಾಲ್ಯದಲ್ಲಿ ಒಂದು ಹೊತ್ತು ಊಟಕ್ಕೂ ಪರದಾಡಿದ್ರು. ಸಣ್ಣ ಕೆಲಸಗಳನ್ನು ಮಾಡುತ್ತಾ ವಿದ್ಯಾಭ್ಯಾಸ ಪೂರೈಸಿದ ಬೀಳಗಿ ರಾಜ್ಯವೇ ಮೆಚ್ಚುವ ದಕ್ಷ ಅಧಿಕಾರಿಯಾಗಿ ಹೆಸರನ್ನ ಮಾಡಿದ್ದವರು. ಮಹಾಂತೇಶ್ ಬೀಳಗಿ ಹುಟ್ಟೂರಿನಲ್ಲಿ ಅಕ್ಷರಶಃ ನೀರವ ಮೌನ ಆವರಿಸಿದೆ. ಈಗ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ನವಿಪೇಟ್ನಲ್ಲಿರುವ ನಿವಾಸದ ಎದುರು ಸಂಬಂಧಿಕರು, ಆಪ್ತರು, ಗ್ರಾಮಸ್ಥರು ಜಮಾವಣೆಗೊಂಡಿದ್ದಾರೆ. ಸಾವಿನ ಸುದ್ದಿ ಕೇಳಿ ಮನೆಯತ್ತ ಧಾವಿಸಿದ ಮಹಾಂತೇಶ್ ಬೀಳಗಿಗೆ ಕಲಿಸಿದ ಗುರುಗಳು, ಸ್ನೇಹಿತರು ಮನೆಯತ್ತ ಆಗಮಿಸಿದ್ದಾರೆ. ಮಹಾಂತೇಶ್ ಬೀಳಗಿ ಸ್ನೇಹಿತರು, ಆಪ್ತರು ಭಾವುಕರಾಗಿದ್ರು. 2 ಹೊತ್ತು ಊಟ ಮಾಡದಷ್ಟು ಕಡು ಬಡತನದಲ್ಲಿ ಮಹಾಂತೇಶ್ ಬೆಳೆದಿದ್ರು ಅಂತ ಆಪ್ತರು ಹೇಳ್ಕೊಂಡಿದ್ದಾರೆ. ಡಿಗ್ರಿವರೆಗೂ ರಾಮದುರ್ಗದಲ್ಲಿ ಓದಿದ್ದ ಮಹಾಂತೇಶ್ ಬಳಿಕ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಿದ್ರು. ತಂದೆ ಮೃತಪಟ್ಟ ಬಳಿಕ ಕಡು ಬಡತನದಲ್ಲಿ ಮಕ್ಕಳನ್ನ ಸಾಕಿದ್ದ ತಾಯಿ. ಹೌದು, ತಂದೆ ಮೃತಪಟ್ಟ ಬಳಿಕ ತಾಯಿ 4 ಜನ ಮಕ್ಕಳನ್ನ ಸಾಕಿದ್ರು. ಬೀಳಗಿ ಅವರ ತಾಯಿ ರೊಟ್ಟಿ ವ್ಯಾಪಾರ ಮಾಡಿ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ರು. ಕಷ್ಟದ ಜೀವನದಲ್ಲಿ ಛಲ ಬಿಡದೆ ಓದಿ IAS KS ಪಾಸ್ ಮಾಡಿದ್ದ ಮಹಾಂತೇಶ್ ಬೀಳಗಿ ಉನ್ನತಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಕಷ್ಟಪಟ್ಟು ಓದಿ KSನಲ್ಲಿ 4ನೇ ರ್ಯಾಂಕ್ ಪಡೆದಿದ್ದ ಅಂತ ಸ್ನೇಹಿತರು ಭಾವುಕರಾಗಿದ್ದಾರೆ. 2012ರ ಕರ್ನಾಟಕ ಕೆಡರ್ನಲ್ಲಿ IAS ಅಧಿಕಾರಿಯಾಗಿ ಆಯ್ಕೆಯಾಗಿದ್ದರು. ಪ್ರಸ್ತುತ ಅವರು ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದರು. ಬೆಸ್ಕಾಂ MD, ದಾವಣಗೆರೆ DC, ಉಡುಪಿ ಸೇರಿದಂತೆ ಕರ್ನಾಟಕದ ಬೇರೆ ಬೇರೆ ಕಡೆ ಕಾರ್ಯವನ್ನು ನಿರ್ವಹಿಸಿದ್ರು. ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ನೀಡ್ತಾ ಇದ್ರು. ನೇರವಾಗಿ AC ಆಗಿ ಆಯ್ಕೆಯಾಗಿದ್ದ ಬೀಳಗಿ ದಾವಣಗೆರೆ DC ಆಗಿದ್ದ ವೇಳೆ ಹಲವು ಮಹತ್ವದ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಇಷ್ಟೇ ಅಲ್ಲ, ಜನರ ನೆಚ್ಚಿನ DC ಆಗಿ ಹೊರಹೊಮ್ಮಿದ್ರು. ಸ್ನೇಹಿತರೆ, IAS ಅಧಿಕಾರಿ ಮಹಾಂತೇಶ್ ಬೀಳಗಿ ಅವರ ಮೊದಲ ಗುರಿ ಏನಾಗಿತ್ತು? ಹಾಗಾದರೆ ಇದನ್ನು ಸ್ವತಃ ಅವರ ಬಾಯಿಂದನೇ ಹೇಳಿದ್ದಾರೆ. ಅವರು ನಿಧನರಾದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಏನಪ್ಪ ಅದು ಅಂದರೆ, ರಸ್ತೆ ಅಪಘಾತದಲ್ಲಿ ಈಗ ಮಂಗಳವಾರ ಮೃತಪಟ್ಟಿದ್ದಾರೆ ನಮ್ಮ IAS ಅಧಿಕಾರಿ ಮಹಾಂತೇಶ್ ಬೀಳಗಿ. ಅವರ ಜೀವನ ಬಹಳ ಕಷ್ಟದಿಂದ ಕೂಡಿತ್ತು ಅನ್ನೋದು ಅವರ ಸ್ನೇಹಿತರು ಹೇಳ್ಕೊಂಡಿದ್ದಾರೆ, ಅವರಿಗೆಲ್ಲ ಸಂಬಂಧಿಕರು ಹೇಳ್ಕೊಂಡಿದ್ದಾರೆ, ಸ್ವತಃ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಆದರೆ ಈಗ ಅವರೇ ಬರೆದಂಥ ಒಂದಿಷ್ಟು ಸಾಲುಗಳು, ಅವರ ಗುರಿಯ ಬಗ್ಗೆ ಆ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗಾದರೆ ಏನು ಹೇಳಿದರು ಮಹಾಂತೇಶ್ ಬೀಳಗಿ ಸರ್? ನನ್ನ ತಂದೆ ನಾನು 5 ವರ್ಷದ ವಯಸ್ಸಿನವನಿದ್ದಾಗ ಅಕಾಲಿಕ ಮರಣ ಹೊಂದಿದ್ರು. ಆಗ ನಮಗೆ ಕಿತ್ತು ತಿನ್ನುವ ಬಡತನ.
ಆ ಸಮಯದಲ್ಲಿ ನನ್ನ ತಾಯಿ ವಿಧವಾ ವೇತನಕ್ಕೆ ಅರ್ಜಿ ಸಲ್ಲಿಸಿದಾಗ ಅನೇಕ ದಿನಗಳವರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಅಲೆದಾಡಿಸಿಬಿಟ್ಟಿದ್ರು. ಕೊನೆಗೆ ನನ್ನ ತಾಯಿ 25 ರೂಪಾಯಿ ವಿಧವಾ ವೇತನ ಪಡೆಯೋದಕ್ಕೆ 100 ರೂಪಾಯಿಗಳನ್ನು ಲಂಚವಾಗಿ ನೀಡಿದ್ರು. ಆಮೇಲೆ ನನ್ನ ತಾಯಿಗೆ ವಿಧವಾ ವೇತನದ ಆದೇಶ ಪತ್ರವನ್ನು ನೀಡಿರುತ್ತಾರೆ ಅಂತ ಬೀಳಗಿ ಬರೆದುಕೊಂಡಿದ್ದಾರೆ. ಇದನ್ನೆಲ್ಲ ಗಮನಿಸಿ ತಾಯಿಗೆ ಆದ ಅನ್ಯಾಯ ಸಮಾಜದ ಬೇರೆ ತಾಯಂದಿರಿಗೆ ಆಗಬಾರದು ಅಂತ ಸಂಕಲ್ಪ ಮಾಡಿಕೊಂಡೆ. ಕಷ್ಟಪಟ್ಟು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಿ ಹಂತ ಹಂತವಾಗಿ ಬೆಳೆದು ನಾನು ಜಿಲ್ಲಾಧಿಕಾರಿ ಆಗಿದ್ದೇನೆ. ನನ್ನ ಮೊದಲ ಗುರಿ ನನ್ನ ತಾಯಿ ಅನುಭವಿಸಿದ ಕಷ್ಟವನ್ನು ಬೇರೆ ತಾಯಂದಿರು ಅನುಭವಿಸಬಾರದು. ಈ ಹಿನ್ನೆಲೆಯಲ್ಲಿ ನಾನು ಜಿಲ್ಲಾಧಿಕಾರಿಯಾದ ತಕ್ಷಣ ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಜಾರಿಗೆ ತಂದೆ. ಇದರ ಉದ್ದೇಶ ತಹಶೀಲ್ದಾರ್ ಕಚೇರಿ ಜನರ ಮನೆ ಬಾಗಿಲಿಗೆ ಎಂಬುದು ಇದರ ಅರ್ಥ. ನಮ್ಮ ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ ಹೋಗಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಸರ್ಕಾರದಿಂದ ಸಿಗಬೇಕಾಗಿರುವ ವಿವಿಧ ಪಿಂಚಣಿ ಯೋಜನೆಗಳನ್ನು ತಲುಪಿಸಬೇಕು ಅನ್ನೋದು ಅಂತ ಬರೆದುಕೊಂಡಿದ್ದಾರೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಜಿಲ್ಲೆಯ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಚಾಚು ತಪ್ಪದೆ ನಿರ್ವಹಿಸಬೇಕು ಅಂತ ಹೇಳಿದ್ದೇನೆ ಅಂತ ಮಹಾಂತೇಶ್ ಬೀಳಗಿ ಅಂದು ತಮ್ಮ ಬರಹದಲ್ಲಿ ಉಲ್ಲೇಖಿಸಿದರು. ಸದ್ಯ ಅಂದು ಮಹಾಂತೇಶ್ ಬೀಳಗಿ ಬರೆದಿದ್ದ ಬರಹದ ಪ್ರತಿ ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇದೆ. ನೋಡಿ, ಎಂಥ ಒಬ್ಬ ಅದ್ಭುತವಾದಂಥ ಮನುಷ್ಯ. ತಾನು ಕಷ್ಟಪಟ್ಟ ಹಾಗೆ ಬೇರೆ ಯುವಕರೂ ಕೂಡ ಕಷ್ಟಪಟ್ಟು ಬೆಳೆದು ದೊಡ್ಡವರಾಗಬೇಕು, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಬೆಳಿಬೇಕು ಅನ್ನೋದು ಅವರ ಆಸೆ. ಇದರ ಜೊತೆಗೆ ಅವರ ತಾಯಿಗೆ ಆದಂಥ ಸಮಸ್ಯೆ ಅದು ಇನ್ನೊಂದು ತಾಯಿಗೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಅವರು ಅವರದ್ದೇ ಆದ ರೀತಿಯಲ್ಲಿ ಒಂದಿಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅಂಥ ಒಬ್ಬ ಮನುಷ್ಯ ಇವತ್ತು ನಮ್ಮ ಜೊತೆಗಿಲ್ಲ. ದೇವರು ಯಾಕೆ ಹಿಂಗೆ ಮಾಡ್ತಾನೋ ಅನ್ನೋದು ಗೊತ್ತಾಗಲ್ಲ. ಒಬ್ಬ ಒಳ್ಳೆಯ ಮನುಷ್ಯನನ್ನು ಇವತ್ತು, ನಮ್ಮ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಇವತ್ತು ನಮ್ಮಿಂದ ಕಿತ್ಕೊಂಡಿದ್ದಾನೆ ಆ ದೇವರು.